ಆನೆಕಾಲು ರೋಗದ ಚಿಕಿತ್ಸೆಯಲ್ಲಿ ಮುಂಚೂಣಿಯ ಸಂಸ್ಥೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಐಎಡಿಗೆ ಮಾನ್ಯತೆಯನ್ನು ನೀಡಿದೆ. ಡಾಕ್ಟರ್ ನರಹರಿಯವರ ಜಾಗತಿಕ ಮಟ್ಟದ ಈ ಮಹತ್ತರ ಸಾಧನೆಯ ಜೊತೆಗೆ ಸಂಸ್ಥೆಯ 26 ವರ್ಷದ ಸಾರ್ಥಕ ಪಯಣವನ್ನು ಕೃತಿಯಲ್ಲಿ ಒಗ್ಗೂಡಿಸಿ ಬರೆದಿರುವುದು ಕಾಸರಗೋಡಿನ ನಿವೃತ್ತ ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ಮಹೇಶ್ವರಿಯವರು. ಅವರ 5-6 ವರ್ಷಗಳ ಸಮರ್ಪಿತ ಪರಿಶ್ರಮದಿಂದ ಸಿದ್ಧಗೊಂಡ ಈ ಪುಸ್ತಕ ಈಗ ಓದುಗರ ಮುಂದಿದೆ. ಉಡುಪಿ ಜಿಲ್ಲೆಯ ಕಾಂತಾವರ ಕನ್ನಡ ಸಂಘ ಈ ಪುಸ್ತಕವನ್ನು ಪ್ರಕಟಿಸಿದೆ. ಕಾಂತಾವರ ಕನ್ನಡ ಸಂಘದಿಂದ ಹೊರಬಂದಂತ ಡಾಕ್ಟರ್ ನರಹರಿ ಅವರ ಆನೆ ಕಾಲಿಗೆ ಅಂಕುಶ ಎಂಬ ಈ ಪುಸ್ತಕ ಒಂದು ಅಪರೂಪದ ಪುಸ್ತಕ. ಅವರು ಮಾಡಿದ ಸಾಧನೆ ಬಹಳ ದೊಡ್ಡದು. ಅದನ್ನು ಒಂದು ಡಾಕ್ಟರ್ ಮಹೇಶ್ವರಿ ಅವರು ಬಹಳ ಚೆನ್ನಾಗಿ ಆ ಚಿಕಿತ್ಸಾ ಪದ್ಧತಿ ಏನು, ಚಿಕಿತ್ಸೆ ಯಾವ ರೀತಿ ಕೊಡ್ತದೆ ಎಂಬುದನ್ನು ವೈದ್ಯರ ಮತ್ತು ರೋಗಿಗಳ ಮೂಲಕ ತಿಳಿದುಕೊಂಡು ಅತ್ಯಂತ ಚೆನ್ನಾಗಿ ಮತ್ತು ಸಮಗ್ರವಾಗಿ ಮಾಹಿತಿಪೂರ್ಣವಾಗಿ ತಂದುಕೊಟ್ಟಿದ್ದಾರೆ. ಇದೊಂದು ಅಪರೂಪದ ಪುಸ್ತಕ ಮತ್ತು ಬಹುಶಃ ನಮ್ಮ ವೈಜ್ಞಾನಿಕ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆ. ಅವರು ಮಾಡಿದಂಥ ಕೆಲಸ ರಾಷ್ಟ್ರ ಮಟ್ಟದ್ದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಆ ರೀತಿಯ ಗೌರವಗಳು ಬಂದಿದೆ, ಇನ್ನೂ ಬರಬೇಕು ಮತ್ತು ಅವರನ್ನು ಗುರುತಿಸುವ ಕೆಲಸ ಆಗಬೇಕು ಮತ್ತು ಅವರಿಂದ ಇಂಥ ಪುಸ್ತಕಗಳು ಹೊರಬರಬೇಕು. ಮಹೇಶ್ವರಿ ಮೇಡಮ್ ಸಮೇತ ಇಂಥ ಕೃತಿಗಳನ್ನು ಬರೆದು ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಲಿ ಅಂತ ನಾನು ಆಶಿಸಿದೆ. ನರೇಂದ್ರ ರೈ ದರ್ಲಾ ಅವರು ಈ ಪುಸ್ತಕಕ್ಕೆ ವಿಮರ್ಶೆ ಬರೆದದ್ದು ಆನೆಕಾಲು ರೋಗದ ಅಂತ್ಯಕ್ಕೆ ಈ ಹೊತ್ತಿಗೆ ಸಹಕಾರಿ ಎಂದು ಹೇಳಿದ್ದಾರೆ. ಹಾಗಾದರೆ ಈ ಸಂಯೋಜಿತ ಚಿಕಿತ್ಸೆ ಎಂದರೆ ಏನು? ಆನೆಕಾಲು ರೋಗಕ್ಕೆ ಈ ಚಿಕಿತ್ಸೆ ನೀಡುವಲ್ಲಿ ಐಎಡಿಯ ಪಾತ್ರವೇನು? ಆನೆಕಾಲಿಗೆ ಅಂಕುಶ ಸಂಯೋಜಿತ ಚಿಕಿತ್ಸೆಯ ಹರಿಕಾರ ಡಾಕ್ಟರ್ ನರಹರಿ ಮತ್ತು ಐಎಡಿ. ಇದು ವೈದ್ಯಕೀಯ ಪುಸ್ತಕ. ಡಾಕ್ಟರ್ ಮಹೇಶ್ವರಿ ಅವರು ರಚಿಸಿದಂಥದ್ದು. ಡಾಕ್ಟರ್ ನರಹರಿ ಅವರು ಕಾಸರಗೋಡಿನಲ್ಲಿ ಒಂದು ಸಂಸ್ಥೆಯನ್ನು ತೆಗೆದು ಜಗತ್ತಿನ ಗಮನ ಸೆಳೆದಿದ್ದಾರೆ. ಏನಂತಂದ್ರೆ ಆನೆಕಾಲದ ರೋಗಕ್ಕೆ ಫಲಕಾರಿ ಚಿಕಿತ್ಸೆ ಕೊಡುವಂತಹ ಒಂದು ಸಂಸ್ಥೆ. ಇದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ಆಯುರ್ವೇದ ಬಳಸ್ಕೊಂಡಿದ್ದಾರೆ, ಮತ್ತೆ ಅಲೋಪತಿ ಬಳಸ್ಕೊಂಡಿದ್ದಾರೆ, ಯೋಗ ಬಳಸ್ಕೊಂಡಿದ್ದಾರೆ. ಈ ಮೂರು ಸೇರಿ ಸಂಯೋಜಿತ ಚಿಕಿತ್ಸೆ ಅನ್ನೋ ಹೆಸರಲ್ಲಿ ಅತ್ಯಂತ ಯಶಸ್ವಿಯಾಗಿ ಆನೆಕಾಲು ರೋಗಕ್ಕೆ ಚಿಕಿತ್ಸೆ ಕೊಡ್ತಾ ಬಂದಿದ್ದಾರೆ ಮತ್ತು ಜಗತ್ತಿನ ಅನೇಕ ಭಾಗಗಳಿಂದ ರೋಗಿಗಳು ಇಲ್ಲಿಗೆ ಚಿಕಿತ್ಸೆಗೋಸ್ಕರ ಬರ್ತಾ ಇದ್ದಾರೆ. ಈಗ ಅದು ವಿಶ್ವ ಪ್ರಸಿದ್ಧಿಯಾಗಿದೆ. ಅವರ ಸಾಧನೆ ಮತ್ತು ಅವರು ಹೇಗೆ ಈ ಸಂಸ್ಥೆ ಪ್ರಾರಂಭ ಮಾಡಿದ್ರು, ಹೇಗೆ ಯಶಸ್ವಿ ಆದರು, ಈ ಕುರಿತು ಮಹೇಶ್ವರಿ ಅವರು ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ವೈದ್ಯಕೀಯ ಅಂಶಗಳನ್ನು ಒಳಗೊಂಡಂತೆ ಪುಸ್ತಕ ರಚಿಸಿದ್ದಾರೆ. ತುಂಬಾ ಸೊಗಸಾಗಿದೆ, ಯಾರು ಬೇಕಾದ್ರೂ ಓದ್ಬೋದು. ವಿಶೇಷವಾಗಿ ಆನೆಕಾಲು ರೋಗದಿಂದ ನರಳುತ್ತಾ ಇರುವಂತಹ ರೋಗಿಗಳು, ಅವರ ಕುಟುಂಬದವರು ಓದಲೇಬೇಕಾದಂತಹ ಪುಸ್ತಕ. ಇಂಥ ಪುಸ್ತಕಗಳು ಕನ್ನಡದಲ್ಲಿದ್ದರೆ ಸಾಲದು. ಯಾಕೆಂತಂದ್ರೆ ಆನೆಕಾಲು ರೋಗ ಇಡೀ ಜಗತ್ತನ್ನೇ ಬಾಧಿಸ್ತಾ ಇದೆ. ಅದು ಭಾರತೀಯ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆದರೆ ರೋಗಿಗಳಿಗೂ ಉಪಯೋಗ, ಕುಟುಂಬದವ್ರಿಗೂ ಉಪಯೋಗ. ಅದು ಆಗಬೇಕು. ಮತ್ತೆ ಕರ್ನಾಟಕದ ಕೊನೆ ಪಕ್ಷ ಸದ್ಯದಲ್ಲಿ ಎಲ್ಲ ಚಿಕಿತ್ಸಾ ಕೇಂದ್ರಗಳಲ್ಲಿ ಅಥವಾ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಈ ಪುಸ್ತಕ ಇರಲೇಬೇಕು. ಇದು ಸಾರ್ವಜನಿಕರ ಗಮನಕ್ಕೆ ಬರಬೇಕು. ಅತ್ಯಂತ ಉಪಯುಕ್ತವಾದ ಈ ಪ್ರಕಟಣೆಯನ್ನ ಕಾಂತಾವರ ಕನ್ನಡ ಸಂಘ ತಂದಿದೆ. ಅವ್ರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ಮಹೇಶ್ವರಿ ಅವರ ಈ ಪುಸ್ತಕದ ಬಗ್ಗೆ ಕನ್ನಡದ ಹೆಸರಾಂತ ಸಾಹಿತಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆನೆಕಾಲು ರೋಗ ಏನಿದೆ ಅದಕ್ಕೆ ಅಂಕುಶವಿಟ್ಟ ಡಾಕ್ಟ್ರು ಅಂತ ಅವರು ಪ್ರಸಿದ್ಧರು. ಅದು ಚರ್ಮವ್ಯಾಧಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ಅದು ಬಹುಶಃ ಕರಾವಳಿಯನ್ನು ಒಂದು ಕಾಲಕ್ಕೆ ತಲ್ಲಣಗೊಳಿಸಿದ ಕಾಯಿಲೆ. ಅದಕ್ಕೆ ಮದ್ದೇ ಇಲ್ಲ ಇನ್ನೂ ಹಾಗೆ ಇತ್ತು ಆನೆಕಾಲು ಅಂತ. ಒಂದು ಅರ್ಥದಲ್ಲಿ ಆ ಕಾಯಿಲೆ ಬಂದವರ ಬದುಕು ಬಹಳ ಭಾರ, ಕಾಲು ಭಾರ, ಬದುಕು ಭಾರ. ಆ ಭಾರವನ್ನು ಹಗುರಗೊಳಿಸಿದ ಒಬ್ಬ ಡಾಕ್ಟರ್ ನರಹರಿಯವರು ಒಬ್ಬ ಚರ್ಮರೋಗ ತಜ್ಞರಾಗಿ ಆನೆಕಾಲು ರೋಗಕ್ಕೆ ಅಂಕುಶವನ್ನು ಹಾಕಿದವರು ಅಂತ ಇದು ಒಂದು. ಎರಡನೆಯದಕ್ಕೆ ಚಿಕಿತ್ಸೆಗೆ ವಿಧಾನ ಬಂದಾಗ ಅವರು ಸಂಯೋಜಿತ ಚಿಕಿತ್ಸಾ ಪದ್ಧತಿ, ಅದು ಇಂಟಿಗ್ರೇಟೆಡ್ ಒಂದು ಮೆಡಿಸಿನ್ ಸಿಸ್ಟಮನ್ನು ತಂದರು ಅವರು ಪ್ರಯೋಗಕ್ಕೆ.
ಮೂರನೆಯದು ಇವೆರಡೂ ಏನು ಕಾರಣಗಳಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗಿರುವ ಮತ್ತೊಂದು ಕಾರಣ ಅಂತಂದರೆ ಅವರು ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಡರ್ಮಟಾಲಜಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡುವುದರ ಮೂಲಕ ಅವರ ವೃತ್ತಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನು, ಪ್ರಕಟಣೆಯನ್ನು, ಅದರ ಬಗ್ಗೆ ತಿಳುವಳಿಕೆಯನ್ನು, ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಾ ಬಂದದ್ದು. ಮತ್ತು ಇವೆಲ್ಲವನ್ನೂ ಕೂಡ ಒಂದು ಕಾಯಿಲೆ ಹೊಂದಿದವರ ಅಥವಾ ಕಾಯಿಲೆ ಇರುವವರ ಪರವಾಗಿ ಅವರೊಂದು ಪರ್ಸ್ಪೆಕ್ಟಿವನ್ನು ಇಟ್ಟುಕೊಂಡು ಇಡೀ ಒಂದು ಚಿಕಿತ್ಸಾ ಪದ್ಧತಿಯನ್ನು ರೂಪಿಸಿದವರು. ನರಹರಿಯವರು ಒಬ್ಬರು ವೈದ್ಯರು ಮಾತ್ರವಲ್ಲ, ಒಂದು ಅರ್ಥದಲ್ಲಿ ಕುಟುಂಬ ವೈದ್ಯರ ಒಂದು ಸಾಂಪ್ರದಾಯಿಕ ಅರ್ಥವನ್ನು ಮೀರಿ ಬೆಳೆದವರು. ಆದರೆ ಅವರ ಆರೋಗ್ಯ ಕೇಂದ್ರಕ್ಕೆ ಬಂದ ರೋಗಿಗಳನ್ನು ಒಂದು ಕುಟುಂಬ ಸದಸ್ಯನ ಹಾಗೆ ನೋಡ್ತಾ ಬಂದವರು. ಇದು ಬಹಳ ಮುಖ್ಯವಾದದ್ದು. ಕಾಯಿಲೆಯಿಂದ ಮಾತ್ರ ಅಲ್ಲ, ಬೇರೆ ಆರ್ಥಿಕವಾದ, ಕೌಟುಂಬಿಕವಾದ, ಸಾಂಸಾರಿಕವಾದ, ಸಾಮಾಜಿಕವಾದ, ಆರ್ಥಿಕವಾದ ಅನೇಕ ನೆಲೆಗಳಲ್ಲಿ ಒಂದು ಕಾಯಿಲೆಯ ಚಿಕಿತ್ಸೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟವರು ನರಹರಿಯವರು. ಇವರು ಮಾಡಿರುವ ಏನು ಒಂದು ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಡರ್ಮಟಾಲಜಿ ಇದೆ, ಅದಿವತ್ತು ನಮ್ಮ ದೇಶದ ಹಲವು ಭಾಗಗಳಲ್ಲಿ ಅದರ ಕೇಂದ್ರಗಳಿವೆ. ಅಂದರೆ ಭಾರತವನ್ನು ನಮ್ಮ ಮುಖ್ಯವಾಗಿ ನಿರ್ದಿಷ್ಟವಾಗಿ ಹೇಳುವುದಾದರೆ ಸ್ಪೆಸಿಫಿಕ್ ಆಗಿ ಹೇಳಿದರೆ ಕರಾವಳಿಯನ್ನು ಕಾಡ್ತಾ ಇದ್ದ ಒಂದು 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 ಕಾಯಿಲೆಯನ್ನು ಗುಣಪಡಿಸುವುದಕ್ಕೆ ಈ 3-4 ವೈದ್ಯ ಪದ್ಧತಿಯನ್ನು ಸಂಯೋಜಿಸಿದ ಒಂದು ಕ್ರಮ ಇದೆಯಲ್ಲ, ಅದರ ಹಿಂದೆ ತುಂಬ ಸಹನೆ ಬೇಕು, ತಾಳ್ಮೆ ಬೇಕು. ಅದರ ಫಲಗಳನ್ನು ಕಾಯುವ, ಅದರ ರಿಸಲ್ಟಿಗೆ ಕಾಯುವ ಒಂದು ತಾಳ್ಮೆ ಬಹಳ ವಿಶೇಷವಾಗಿರಬೇಕಾದದ್ದು. ನರಹರಿಯವರು ಕಂಡದ್ದೇನು ಅಂತಂದರೆ, ವೈದ್ಯಕೀಯ ಕ್ಷೇತ್ರವನ್ನು, ಚಿಕಿತ್ಸೆಯನ್ನು ಒಂದು ಸೇವಾ ಸೆಕ್ಟರ್, ಒಂದು ಸೇವಾ ತತ್ಪರತೆಯಿಂದ ಮಾಡುವ ಒಂದು ವೃತ್ತಿ ಅಂತ ಪರಿಗಣಿಸಿದುಂಟಲ್ಲ, ಅದು ನನ್ನ ದೃಷ್ಟಿಯಲ್ಲಿ ಅತ್ಯುತ್ತಮವಾದ ಒಂದು ದೃಷ್ಟಿಕೋನ. ಬಹುಶಃ ಭಾರತದ ಅಥವಾ ನಮ್ಮ ನಾಡಿಗೆ ಅತ್ಯಂತ ಅಗತ್ಯವಾಗಿ ಹೊಂದಿರಬೇಕಾದ ಒಂದು ಮನೋಧರ್ಮ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಅವರ ಸಂಸ್ಥೆಗೆ ಇವತ್ತು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದೆ. ಇಂಗ್ಲೆಂಡಿಂದ, ಬೇರೆ ಬೇರೆ ದೇಶಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಬಂದು ಸಹಕಾರ ಕೊಡ್ತಾರೆ, ದಾನ ಕೊಡ್ತಾರೆ. ಒಬ್ಬ ರೋಗಿಗೆ ಕೈಗೆಟಕುವ ಚಿಕಿತ್ಸೆ ಸಿಗುವುದಕ್ಕೆ ಅನುಕೂಲ ಆಗುವ ಹಾಗೆ ಅಲ್ಲಿ ವ್ಯವಸ್ಥೆಗಳಿವೆ ಆ ಸಂಸ್ಥೆಯಲ್ಲಿ. ಹಾಗಾಗಿ ಈ ಎಲ್ಲ ಅಂಶಗಳನ್ನು, ಒಂದು ವೈದ್ಯ ವೃತ್ತಿ, ಸಂಯೋಜಿತ ಚಿಕಿತ್ಸಾ ವ್ಯವಸ್ಥೆ ಮತ್ತು ಈ ಸಂಶೋಧನಾ ಕೇಂದ್ರ, ಈ 3 ನೆಲೆಗಳಿಂದ ನೋಡಿದರೆ ನಮಗೆ ನರಹರಿಯವರ ವೃತ್ತಿಯ ಘನತೆ ಏನು ಅಂತ ಗೊತ್ತಾಗುತ್ತೆ. ನಾನು ಯಾಕೆ ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ ಆದದ್ದು ಯಾಕೆ ಅಂತಂದರೆ, ಅವರ ಕುರಿತೊಂದು ಪುಸ್ತಕ ಬಂತು, ಅದು ಡಾಕ್ಟರ್ ಯು ಮಹೇಶ್ವರಿ ಅವರು ಬರೆದರು. ಆನೆಕಾಲು ಅಂಕುಶ ಇಟ್ಟವರು, ಆಮೇಲೆ ಸಂಯೋಜಿತ ಚಿಕಿತ್ಸೆಯ ಪದ್ಧತಿಯನ್ನು ಜಾರಿಗೆ ತಂದವರು, ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಅಪ್ಲೈಡ್ ಡರ್ಮಿಟಾಲಜಿ ಅಂತ ಆ ಸಂಸ್ಥೆಯನ್ನು ಕಟ್ಟಿದವರು ಅಂತ ಆ ಎಲ್ಲ ಮುಖಗಳನ್ನು ಪರಿಚಯಿಸಿ ಒಂದು ಪುಸ್ತಕವನ್ನು ಮಹೇಶ್ವರಿಯವರು ಬರೆದರು. ಅದನ್ನು ಕಾಂತಾವರದ ಕನ್ನಡ ಸಂಘ ಒಂದು ವಿಶೇಷ ಪ್ರಕಟಣೆಯಾಗಿ ಪ್ರಕಟಿಸಿದೆ. ತಂಡಕ್ಕೆ ವಿಶೇಷವಾಗಿ ಅವರ ಪತ್ನಿ ಪ್ರಸನ್ನ ಅವರನ್ನು ನಾನು ನೆನಪಿಸಿಕೊಳ್ಳಲೇಬೇಕು. ಬಹುಶಃ ಈ ಥರದ ಒಂದು ಸಂಗಾತಿ ಸಿಗುವುದೇ ಅಪರೂಪ ಅಂತ ಕಾಣುತ್ತದೆ. ಗಂಡನ ಎಲ್ಲ ವೈದ್ಯಕೀಯ ಒಲವುಗಳಿಗೆ ಸ್ಪಂದಿಸ್ತಾ ಅವರಿಗೆ ನಿಜವಾದ ಅರ್ಥದಲ್ಲಿ ಸಂಗಾತಿಯಾಗಿ, ಅರ್ಧಾಂಗಿಯಾಗಿ ಕೆಲಸ ಮಾಡಿದ ಡಾಕ್ಟರ್ ಪ್ರಸನ್ನ ಅವರನ್ನು ಕೂಡ ಅಭಿನಂದಿಸ್ತೇನೆ. ಇಂದು ಜಗತ್ತಿನಲ್ಲಿ ಆನೆಕಾಲು ರೋಗದ ಮುಂಚೂಣಿಯಲ್ಲಿರುವ ಸಂಸ್ಥೆ ಎಂದು ಹೆಸರಾಗಿರುವ ಕಾಸರಗೋಡಿನ IAD ಇದರ ಕರ್ಣಧಾರತ್ವ ವಹಿಸಿರುವಂತಹ ಡಾಕ್ಟರ್ SR ನರಹರಿ ಮತ್ತವರ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆಗಳು. ಆನೆಕಾಲಿಗೆ ಅಂಕುಶ, ಸಂಯೋಜಿತ ಚಿಕಿತ್ಸಾ ಪದ್ಧತಿಯ ಹರಿಕಾರ ಡಾಕ್ಟರ್ ನರಹರಿ ಎನ್ನುವ ಈ ಪುಸ್ತಕವನ್ನು ನನ್ನ ವಿದ್ಯಾಗುರುಗಳಾದ ಡಾಕ್ಟರ್ ಯು ಮಹೇಶ್ವರಿಯವರು ಬರೆದಿದ್ದು ಅದನ್ನು ಕಾಂತಾವರ ಕನ್ನಡ ಸಂಘ ಪ್ರಕಟಿಸಿದೆ. ಇದು ಒಂದು ಮಹತ್ ಕೃತಿ. ಈ ಕೃತಿಯಲ್ಲಿ ಆನೆಕಾಲು ರೋಗದ ಎಲ್ಲ ವಿವರಗಳು, ಚಿಕಿತ್ಸಾ ಪದ್ಧತಿ ಮತ್ತು ಎಲ್ಲ ರೋಗಿಗಳ ಅನುಭವಗಳು ಇವುಗಳನ್ನೆಲ್ಲ ಕ್ರೋಢೀಕರಿಸಲಾಗಿದೆ. ಈ ಪುಸ್ತಕ ಮಹಾಭಾರತದಲ್ಲಿ ಬರುವ ಭಗವದ್ಗೀತೆಯಂತೆ ತುಂಬ ಪರಿಣಾಮಕಾರಿ ಮತ್ತು ಆನೆಕಾಲು ರೋಗದೊಂದಿಗೆ ಒಂದು ಮೇಲ್ಮಟ್ಟದ ಅನುಸಂಧಾನವನ್ನು ಮಾಡ್ತಾ ಬರುವುದು ನಮಗೆ ಬಹಳ ಅಭಿನಂದನೀಯ ವಿಚಾರವಾಗಿದೆ. ಅದೇ ರೀತಿ ಇದೊಂದು ರೋಗ ಪೀಡಿತರಿಗೆ ಸಾಂತ್ವನವನ್ನು ನೀಡುವ
ಬೈಬಲ್ ಥರ ಕೂಡ ಕೆಲಸ ಮಾಡುವಂಥ ಪುಸ್ತಕ ಎನ್ನುವುದು ಈ ಪುಸ್ತಕದ ಮಹತ್ವವನ್ನು ಸಾದರಪಡಿಸ್ತದೆ. ಇದು ಬರಿಯ ಕನ್ನಡದಲ್ಲಿ ಮತ್ತು ಇನ್ನಿತರ ಭಾಷೆಗಳಲ್ಲಿ ರೋಗಿಗಳನ್ನು ತಲುಪಿದರೆ ಸಾಲದು, ಇದು ಸಾಕಷ್ಟು ಭಾರತೀಯ ಭಾಷೆಗಳು ಮತ್ತು ವಿದೇಶಿ ಭಾಷೆಗಳಿಗೆ ಕೂಡ ಅನುವಾದವಾಗಿ ಜಗತ್ತಿನೆಲ್ಲೆಡೆ ಹರಡಿರುವಂತಹ ಆನೆಕಾಲು ರೋಗಿಗಳನ್ನು ತಲುಪಿ ಅವರ ರೋಗ ನಿವಾರಣೆ ಆಗಲೆಂದು ನಾನು ಈ ಮೂಲಕ ಆಶಿಸುತ್ತೇನೆ. ಕನ್ನಡ ಸಾಹಿತ್ಯದಲ್ಲಿ ನೇರವಾಗಿ ರೋಗಿಗಳಿಗೆ ತಲುಪುವಂತಹ ಪರಿಪೂರ್ಣ ಮಾಹಿತಿಯನ್ನ ನೀಡುವ ವೈದ್ಯಕೀಯ ಪುಸ್ತಕಗಳು ವಿರಳ. ಆನೆಕಾಲು ರೋಗದ ಕುರಿತು ಇದು ಪ್ರಥಮ ಎನ್ನಲಾಗುತ್ತದೆ.